ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ವೈದ್ಯೆ ಪಲ್ಲವಿ KS ಅದ್ವೈತ ಆಯುರ್ವೇದ ಚಿಕಿತ್ಸಾಲಯ ಶಿವಮೊಗ್ಗದಿಂದ ಮಾತಾಡ್ತಾ ಇದ್ದೀನಿ. ಇವತ್ತು ಕ್ರಾನಿಕ್ ಪ್ಯಾರೋಟೈಟಿಸ್ ಅಥವಾ ಪಾಷಾಣ ಗರ್ಧಬ ಇದ್ರ ಬಗ್ಗೆ ಹೇಳಲಿಕ್ಕೆ ಬಂದಿದ್ದೇನೆ. ಸೊ ಈ ಒಂದು ಪಾಷಾಣ ಗರ್ಧಬ ಅಥವಾ ಕ್ರಾನಿಕ್ ಪ್ಯಾರೋಟೈಟಿಸ್ ಅಂತಂದ್ರೆ ಏನು ಅಂತಂದ್ರೆ, ಅಗೈನ್ ನಾವು ಮಮ್ಸ್ ಅಥವಾ ಅಕ್ಯೂಟ್ ಪ್ಯಾರೋಟೈಟಿಸ್ ಅಲ್ಲಿ ಏನು ಹೇಳಿದ್ವಲ್ಲ, ನಮ್ಮ ಜಾ ಕೆಳಗಡೆ ಸ್ವೆಲ್ಲಿಂಗ್ ಬರುವಂಥದ್ದು, ಅದೇ ಈ ಒಂದು ಇದ್ರೊಳಗೂ ಕೂಡ ಕ್ರಾನಿಕ್ ಪ್ಯಾರೋಟೈಟಿಸ್ ಅಲ್ಲೂ ಕೂಡ ಆಗುವಂಥದ್ದು. ಆದರೆ ಇದು ಲಾಂಗ್ ಟರ್ಮ್ ಅಲ್ಲಿ ಸುದೀರ್ಘವಾಗಿ 1 ವರ್ಷ ಕಾಲ ಅಥವಾ 2 ವರ್ಷ ಕಾಲ ಅಥವಾ ಯಾವಾಗ್ಲೂ ಕೂಡ ಇರುವಂತದ್ದಕ್ಕೆ ನಾವು ಕ್ರಾನಿಕ್ ಪ್ಯಾರೋಟೈಟಿಸ್ ಅಂತ ಹೇಳ್ತೀವಿ. ಯಾಕೆ ಇದು ಬರುತ್ತೆ ಅಂತ ಕೇಳೋದಾದ್ರೆ, ಇದು ಆಟೋ ಇಮ್ಯೂನ್ ಡಿಸೀಸ್ ಕೂಡ ಆಗಿರಬಹುದು ಅಥವಾ ಯಾವ್ದಾದ್ರು ಒಂದು ಡಿಸೀಸ್ ಇಂದ ಸೆಕೆಂಡರಿ ಆಗಿ ಬರುವಂತದ್ದು ಕೂಡ ಇರಬಹುದು. ಹಾಗಾದ್ರೆ ಯಾವ್ದೆಲ್ಲ ಡಿಸೀಸ್ಗೆ ಇದು ಸೆಕೆಂಡರಿ ಆಗಿ ಬರುತ್ತೆ ಅಂತಂದ್ರೆ, HIV ಇರಬಹುದು, ಕೊರೋನಾ ಇರಬಹುದು, ಡಯಾಬಿಟಿಸ್ ಇರಬಹುದು, ಇಲ್ಲ ನಮ್ದು ಡೆಂಟಲ್ ಹೈಜೀನ್ಸ್ ಚೆನ್ನಾಗಿಲ್ಲ ಅಂತ ಇರಬಹುದು, ಅಥವಾ ಬೇರೆ ಯಾವುದೇ ತರದ ನಮಗೆ ಇಮ್ಯೂನ್ ಸಿಸ್ಟಮ್ ಕಡಿಮೆ ಆಗಿ ಬರುವಂತಹ ಯಾವುದೇ ಕಾಯಿಲೆಯಿಂದ ಕೂಡ ಇದು ಬರುವಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಹಾಗಾದ್ರೆ ಇದರ ಸಿಂಪ್ಟಮ್ಸ್ ಏನು ಅಂತ ಕೇಳ್ತೀರಾ? ಸೊ ಇದರ ಸಿಂಪ್ಟಮ್ಸ್ ಏನು ಅಂತಂದ್ರೆ, ನಮ್ಮ ಜಾ ಅಲ್ಲಿ ಸ್ವೆಲ್ಲಿಂಗ್ ಇರುವಂಥದ್ದು, ಅಥವಾ ಕಿವಿಯ ಎದುರುಗಡೆ ಸ್ವೆಲ್ಲಿಂಗ್ ಇರುವಂಥದ್ದು, ನೋವು ಬರುವಂಥದ್ದು, ನಿಧಾನವಾಗಿ ನೋವು, ತುಂಬಾ ಸಿಡ್ತಾ ಅಲ್ಲ, ನಿಧಾನವಾಗಿ ನೋವು ಇರುವಂಥದ್ದು, ಕಿವಿ ನೋವು ಇರುವಂಥದ್ದು, ತಿನ್ನೋದಕ್ಕೆ ಕಷ್ಟ ಆಗುವಂಥದ್ದು, ಹಾಗೆ ಹಸಿವು ಕಡಿಮೆ ಇರುವಂಥದ್ದು, ಇದೆಲ್ಲ ಕೂಡ ಆನ್ ಅಂಡ್ ಆಫ್ ಫೀವರ್ ಕೂಡ ಬರುವಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಹಾಗಾದ್ರೆ ಇದು ನಮಗೆ ಸೆಕೆಂಡರಿ ಇನ್ಫೆಕ್ಷನ್ ಆಗಿರೋದ್ರಿಂದ, ಅಂತಂದ್ರೆ ಯಾವುದೋ ಒಂದು ದೊಡ್ಡ ಕಾಯಿಲೆಯ ಜೊತೆಗೆ ಇದು ಬರುವಂಥದ್ರಿಂದ ನಾವೇನ್ ಮಾಡಬೇಕು, ಇದಕ್ಕೆ ಟ್ರೀಟ್ಮೆಂಟ್ ಏನ್ ಮಾಡಬೇಕು ಅಂತಂದ್ರೆ, ಅದಕ್ಕೆ ನಾವು ಫಸ್ಟ್ ಯಾವುದರಿಂದ ಬಂದಿದೆ ಅದನ್ನ ನಾವು ಸರಿ ಮಾಡ್ಕೊಳ್ಬೇಕಾಗಿರುತ್ತೆ. ಸೊ ಇಲ್ಲಿ ಈ ಒಂದು ಡಕ್ಟಿಗೆ ಏನೇ ಒಂದು ಬ್ಲಾಕೇಜ್ ಬಂತು, ಅದು ಯಾವುದೇ ಕಾರಣದಿಂದ ಬಂತು ಅಂತ ಅಂದ್ರೂ ಕೂಡ ಇದು ಉಂಟಾಗುವಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಅದಕ್ಕೆ ಯಾಕೆ ಪಾಷಾಣ ಗರ್ಧಬ ಅಂತ ಹೇಳಿದ್ದಾರೆ ಅಂತಂದ್ರೆ, ಅದು ಸುದೀರ್ಘ ಕಾಲದಿಂದ ಇದ್ದು ಅದು ಒಂದು ಗಟ್ಟಿಯಾಗಿ ಕಲ್ಲು ತರ ಆಗುವಂಥದ್ರಿಂದ ನಾವು ಅದಕ್ಕೆ ಪಾಷಾಣ ಅಂದ್ರೆ ಕಲ್ಲು ಅಂತ, ಕಲ್ಲಿನ ರೀತಿಯಲ್ಲಿ ನಮಗೆ ಇಲ್ಲೊಂದು ಸ್ವೆಲ್ಲಿಂಗ್ ಇರೋದ್ರಿಂದ ನಾವು ಅದಕ್ಕೆ ಪಾಷಾಣ ಗರ್ಧಬ ಅಂತ ಹೇಳುವಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಇದಕ್ಕೆ ನಾವು ಚಿಕಿತ್ಸೆಯನ್ನ ಏನ್ ಕೊಡ್ಬೇಕು ಅಂತಂದ್ರೆ, ಅಗೈನ್ ಇದು ಕಫದಿಂದ ಉಂಟಾಗೋದ್ರಿಂದ ನಾವು ಮೊದಲಿಗೆ ಏನಿದೆ ಅದಕ್ಕೆ ಕಾಸ್ ಏನಿದೆ, ಯಾವ ಕಾಯಿಲೆಯಿಂದ ಬಂದಿದೆ ಅದಕ್ಕೆ ಸೂಕ್ತವಾದ ಚಿಕಿತ್ಸೆಯನ್ನ ಕೊಟ್ಟವಾಗ ಅದು ನಿಧಾನವಾಗಿ ಕಡಿಮೆ ಆಗುವಂಥದ್ದನ್ನು ನೋಡ್ಬೋದಾಗಿರುತ್ತೆ. ಅಥವಾ ಆ ಒಂದು ಕಾಯಿಲೆಗೆ ಚಿಕಿತ್ಸೆಯನ್ನ ಕೊಟ್ಟು ನಂತರದಲ್ಲಿ ಇದನ್ನ ಅಡ್ರೆಸ್ ಮಾಡಿದವಾಗ ಪರ್ಮನೆಂಟ್ ಆಗಿ ಇದು ಕ್ಯೂರ್ ಆಗುವಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಬೇರೆ ಬೇರೆ ಡಯಾಬಿಟಿಸ್ ಇತ್ತು ಅಂತಂದ್ರೆ ಡಯಾಬಿಟಿಸ್ಗೆ ಟ್ರೀಟ್ಮೆಂಟ್ ಕೊಡಬೇಕು. HIV ಇದ್ದಾಗ ಅದಕ್ಕೆ ಸೂಕ್ತವಾದ ಚಿಕಿತ್ಸೆಯನ್ನ ತಗೊಳ್ಬೇಕಾಗಿರುತ್ತೆ. ಇಮ್ಯೂನ್ ಸಿಸ್ಟಮ್ ಲೋ ಇದ್ದಾಗ ನಮ್ಮಲ್ಲಿ ರಸಾಯನ ಚಿಕಿತ್ಸೆ ಅಂತ ಹೇಳ್ತೀವಿ, 10 ಹಲವು ವಿಧದ ರಸಾಯನ ಚಿಕಿತ್ಸೆ, ನಿತ್ಯ ನೈಮಿತ್ಯಕ ರಸಾಯನ ಅಥವಾ ಕುಟಿಪರವೇಶಿಕ ರಸಾಯನ, ಈ ತರ ಬೇಕಾದಷ್ಟು ರಸಾಯನಗಳ ಚಿಕಿತ್ಸೆಯನ್ನ ನಾವು ನೋಡಬಹುದಾಗಿರುತ್ತೆ. ಆ ರಸಾಯನ ಚಿಕಿತ್ಸೆಗಳನ್ನ ತಗೊಳ್ಳೋದ್ರಿಂದ ಕೂಡ ನಾವು ಇಮ್ಯೂನ್ ಸಿಸ್ಟಮ್ ಅನ್ನ ಚೆನ್ನಾಗಿ ಮಾಡಬಹುದಾಗಿರುತ್ತೆ. ಶೋಧನಗಳನ್ನ, ಅದರಲ್ಲೂ ಕೂಡ ಮೇಲ್ಗಡೆ ಇರೋದು ಮತ್ತೆ ಕಫದಿಂದ ಬಂದಿರೋದ್ರಿಂದ ನಾವು ವಮನ ಅನ್ನುವಂತಹ ಒಂದು ಪಂಚಕರ್ಮವನ್ನ ಮಾಡೋದ್ರಿಂದ ಕೂಡ ಅವರಿಗೆ ಇದು ಕಡಿಮೆ ಆಗುವಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಪರ್ಟಿಕ್ಯುಲರ್ಲಿ ಇದಕ್ಕೆ ನಾವು ಏನೆಲ್ಲ ಚಿಕಿತ್ಸೆ ಮಾಡಬೇಕು ಅಂತ ಕೇಳೋದಾದ್ರೆ, ಅಗೈನ್ ಇದಕ್ಕೆ ನಾವು ಚಿಕಿತ್ಸೆ ಏನ್ ಮಾಡಬೇಕು ಅಂತಂದ್ರೆ, ಆಮಾವಸ್ಥೆಯಲ್ಲಿ ಇದ್ದಾಗ ಇದಕ್ಕೆ ನಾವು ಮಸಾಜ್ ಅನ್ನ ಮಾಡಬೇಕು, ಅಭ್ಯಂಗವನ್ನ ಮಾಡಬೇಕಾಗಿರುತ್ತೆ. ಅದಕ್ಕೆ ಸ್ಪೆಷಲ್ ಆಗಿರುವಂತಹ ತೈಲಗಳಿರುತ್ತೆ, ಆ ಒಂದು ತೈಲದಲ್ಲಿ ನಾವು ಅಭ್ಯಂಗವನ್ನ ಮಾಡಬೇಕಾಗಿರುತ್ತೆ. ಮರೀಚಿಯಾದಿ ತೈಲ, ಮಹಾನಾರಾಯಣ ತೈಲ, ಇದ್ರೊಳಗೆ ನಾವು ಅಭ್ಯಂಗವನ್ನ ಮಾಡೋ ಅಂಥದ್ರಿಂದ ನಮಗೆ ಇದು ಕಡಿಮೆ ಆಗುವಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಹಾಗೆ ಪಶ್ಚಿಮಾನವಸ್ಥೆಯಲ್ಲಿ ಇತ್ತು ಅಂತ ಅಂದವಾಗ ಅವಾಗ ನಾವು ಲೇಪಗಳನ್ನ ಮಾಡಬೇಕಾಗಿರುತ್ತೆ. ದಶಾಂಗ ಲೇಪವನ್ನ ಇರಬಹುದು, ಇಲ್ಲ ಅಂತಂದ್ರೆ ದತ್ತೂರ ಪತ್ರ ಲೇಪವನ್ನ ಇರಬಹುದು, ಯಾವ್ದಾದ್ರೂ ಅತ್ತಿಯ ಮರದ ಲೇಪವನ್ನ ಕೂಡ ಇದಕ್ಕೆ ಮಾಡೋದ್ರಿಂದ ಇದು ಸರಿ ಆಗುವಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಇನ್ನು ಪಕ್ವಾವಸ್ಥೆಯಲ್ಲಿ ಇನ್ಸಿಷನ್ ಮಾಡಿ ಡ್ರೈನೇಜ್ ಮಾಡಬೇಕಾಗಿರುತ್ತೆ. ಆದ್ರೆ ನಮ್ಮಲ್ಲಿ ಭಾವಪ್ರಕಾಶ ಏನಂತ ಹೇಳಿದ್ದಾರೆ ಅಂತಂದ್ರೆ, ಇದ್ಯಾವುದೂ ಚಿಕಿತ್ಸೆ ಬೇಡ, ನೀವು ಜಲೌಕ ಒಂದನ್ನ ಮಾಡಿದ್ರೆ ಇದನ್ನ ನಿವಾರಣೆ ಮಾಡಬಹುದು ಅಂತ ಹೇಳಿರ್ತಾರೆ. ಸೊ ಜಲೌಕಾವಚರಣೆ ಕೂಡ ಇದಕ್ಕೆ ಒಳ್ಳೆಯ ಪ್ರಯೋಗ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಇದು ಸಣ್ಣ ಮಕ್ಕಳಲ್ಲಿ ಈ ತರದ್ದು ಆಯ್ತು ಅಂತ ಅಂದಾಗ ಅವರಿಗೆ ಕಿವಿ ಕೇಳದೆ ಇರುವಂತಹ ಪಾಸಿಬಿಲಿಟೀಸ್ ಕೂಡ ಇರುವಂತದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಅದೇ ಪ್ರೆಗ್ನೆನ್ಸಿ ವುಮೆನ್ಗೆ ಇದು ಬಂತು ಅಂತಂದ್ರೆ ಆವಾಗ ಅವರಿಗೆ ಅಬಾರ್ಷನ್ಸ್ ಗಳು ಆಗುವಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಅದೆಲ್ಲ ಇದ್ರದ ಕಾಂಪ್ಲಿಕೇಶನ್ಸ್ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅದೇ ನಿಮಗೆ ಗಂಡು ಮಕ್ಕಳಲ್ಲಿ ಇದು ಆಯ್ತು ಅಂತಂದ್ರೆ ಮೇಲ್ ಇನ್ಫರ್ಟಿಲಿಟಿ, ಆರ್ಕೈಟಿಸ್ ಅಂತ ನಾವೇನು ಹೇಳ್ತೀವಲ್ಲ, ಸೊ ಮೇಲ್ ಇನ್ಫರ್ಟಿಲಿಟಿಗೆ ಇದು ಕಾಸ್ ಮಾಡುವಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಆದ್ರಿಂದ ನೀವು ಮಮ್ಸ್ ಅಥವಾ ನಿಮಗೆ ಇಲ್ಲಿ ಸ್ವೆಲ್ಲಿಂಗ್ ಇದೆ ಅಂತ ಆದ್ರೆ
ಖಂಡಿತವಾಗಿ ಅದನ್ನ ನೆಗ್ಲೆಕ್ಟ್ ಮಾಡಬಾರ್ದು. ಇದಕ್ಕೆ ಮಮ್ಸ್ ಅಂತ ಹೇಳೋದಿಲ್ಲ, ಯಾಕೆಂದ್ರೆ ಅಕ್ಯೂಟ್ ಇದ್ದವಾಗ ಇದಕ್ಕೆ ಮಮ್ಸ್ ಅಂತ ಹೇಳ್ತೀವಿ. ಅದರೊಳಗೆ ನಮ್ಮ ಆಯುರ್ವೇದದಲ್ಲಿ ಗಂಡಾಲಜಿ ಅಂತ ಹೇಳ್ತೀವಿ. ಯಾವಾಗ ಇದು ಕ್ರಾನಿಕ್ ಆಗಿರುತ್ತೆ ಆವಾಗ ಇದಕ್ಕೆ ಪಾಷಾಣ ಗರ್ದಭ ಅಂತ ಹೇಳ್ತೀವಿ. ಸೊ ಈ ಪಾಷಾಣ ಗರ್ದಭ ಲಾಂಗ್ ಟರ್ಮ್ ಅಲ್ಲಿ ಇದ್ದಾಗ ಖಂಡಿತವಾಗಿ ಅದಕ್ಕೆ ಸೂಕ್ತವಾದ ಚಿಕಿತ್ಸೆಯನ್ನ ತಗೊಳ್ಬೇಕು. ಇಲ್ದಿದ್ರೆ ಅದರ ಕಾಂಪ್ಲಿಕೇಶನ್ಸ್ ನಾನು ಏನ್ ಹೇಳಿದೆ ಅಲ್ಲ, ಸೊ ಈ ತರ ಕಾಂಪ್ಲಿಕೇಶನ್ಸ್ ಬರುವಂತದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸಣ್ಣ ಮಕ್ಕಳಲ್ಲಿ ಕೂಡ ಇದು ಬರುವಂತದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಗಂಡು ಮಕ್ಕಳಲ್ಲಿ ಬಂದಾಗ ಇವರಿಗೆ ಮೇಲ್ ಇನ್ಫರ್ಟಿಲಿಟಿ ಕಾಸ್ ಮಾಡುವಂತದ್ದನ್ನ ನೋಡ್ಬೋದಾಗಿರುತ್ತೆ. ಸೊ ಯಾರಿಗಾರು ಮೇಲ್ ಇನ್ಫರ್ಟಿಲಿಟಿ ಇದೆ, ಆರ್ಕೈಟಿಸ್ ಇದೆ ಅಂತ ಅಂದಾಗ ಅವರಿಗೆ ಮುಂಚೆನೆ ಯಾವ್ದಾದ್ರೂ ಮಮ್ಸ್ ಅಥವಾ ಮಂಗನ ಬಾವು ಆಗಿತ್ತಾ, ಅಥವಾ ನಿಮಗೆ ಕ್ರಾನಿಕ್ ಆಗಿ ಅವರಿಗೆ ಈ ಒಂದು ಪಾಷಾಣ ಗರ್ದಭ ಇದೆಯಾ, ಕ್ರಾನಿಕ್ ಪ್ಯಾರೋಟೈಟಿಸ್ ಇದೆಯಾ ಅಂತ ನೋಡ್ಬಿಟ್ಟು ಆ ನಂತರದಲ್ಲಿ ಅದಕ್ಕೆ ಚಿಕಿತ್ಸೆ ಕೊಡುವಂಥದ್ದು ಬಹಳ ಸೂಕ್ತವಾಗಿರುತ್ತೆ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಆದ್ರಿಂದ ನಿಮಗೆ ಈ ತರ ಅಕ್ಯೂಟ್ ಆಗಲಿ, ಮಮ್ಸ್ ಆಗಲಿ, ಅಥವಾ ಮಂಗನ ಭಾವ ಆಗಲಿ, ಅಥವಾ ನಿಮಗೆ ಕ್ರಾನಿಕ್ ಆಗಿರುವಂತಹ ಅಂದರೆ ತುಂಬ ದಿನದಿಂದ ನಿಮಗೆ ಇಲ್ಲಿ ಭಾವ ಬಂದಿದೆ ಅಂತಂದರೆ ಖಂಡಿತವಾಗಿ ಸಂಪರ್ಕಿಸಿ ಅದ್ವೈತ ಆಯುರ್ವೇದ ಚಿಕಿತ್ಸಾಲಯ ಶಿವಮೊಗ್ಗ. ನೀವು ಕರೆ ಕೂಡ ಮಾಡ್ಬೋದು. 9187 484210 ಕರೆ ಮಾಡಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರಗಳು.